ಆ, ಈ ಕೆತ್ತನೆಯ ಭಾಗದಲ್ಲಿ ಬರ್ಬೇಕಾದ್ರೆ ಇದು ನಾವು ಮೂಲ ವಿಗ್ರಹಕ್ಕೆ ಸಂಬಂಧಪಟ್ಟಂಗೆ ವಿಗ್ರಹಗಳು, ಅದರ ಗರ್ಭಗೃಹದಲ್ಲಿರುವಂಥ ವಿಗ್ರಹಗಳ ಬಗ್ಗೆ ಬಂದು ಈ ದೇವಸ್ಥಾನದ ಆಕಾರ ಪ್ರಾರಂಭದಲ್ಲಿ ನಾವು ಹೋಗಿದ ತಕ್ಷಣ ಗರುಡಗಂಬ ಇರುತ್ತೆ, ಅಲ್ಲಿಂದ ಮೆಟ್ಲಿರುತ್ತೆ. ಗರುಡಗಂಬದ ಮುಂಚೆ ಬಲಿಪೀಠ ಇರುತ್ತೆ, ಬಲಿಪೀಠ ಆಮೇಲೆ ಸ್ಟೆಪ್ಸ್ ಇಷ್ಟೇ ಇರಬೇಕು, ಅದ್ರ ನಂತರ ಹೋಗಿ ಭಗವಂತನ ಇಷ್ಟು ಎತ್ತರವಾಗಿ ನೋಡಬೇಕು ಅನ್ನೋಂಥದ್ದನ್ನ ನೋಡ್ತೀವಿ. ಇದ್ರ ಬಗ್ಗೆ ಶಿಲ್ಪಶಾಸ್ತ್ರ ಏನ್ ಹೇಳುತ್ತೆ? ನಾ ಆಗ್ಲೇ ಹೇಳಿದೆ, ಈ ಪರಮಾತ್ಮ ರೂಪ ಏನ್ ಕೊಡ್ತಾ ಇದೀವಲ್ಲ ನಾವು ಪರಮಾತ್ಮನಿಗೆ, ಅವನು ನಿರಾಕಾರ. ಅವನು ಹೇಗಿದ್ದಾನೆ ನಮಗ್ ಗೊತ್ತಿಲ್ಲ. ನಾವು ನಮ್ಗೇನ್ ಕಾಣಿಸ್ತಿದ್ಯಲ್ಲ, ನಮ್ಮ ರೂಪ ಕಾಣಿಸ್ತಿದೆ, ಆ ರೂಪದ ಆಧಾರದ ಮೇಲೆ ಅವನಿಗೊಂದು ಸಾಂಕೇತಿಕ ರೂಪವನ್ನ ಕೊಟ್ಟಿದ್ದೀವಿ. ಆ ಸಾಂಕೇತಿಕ ರೂಪದಲ್ಲಿ ದೇವ್ರೇನ್ ನಿಂತಿದ್ದಾನಲ್ಲ ಗರ್ಭಗುಡಿ ಒಳಗೆ, ಅದು ಜೀವ. ಆ ಇಡೀ ದೇವಸ್ಥಾನ ಏನಿದೆಯಲ್ಲ ಅದು ಅವನ ದೇಹ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ಅನ್ನುವಂಥ ವಾಕ್ಯ ಇದೆ. ಸೊ ಅಲ್ಲೇನು ಅಂತಂದ್ರೆ ಇಡೀ ದೇವಸ್ಥಾನ ಏನಿದೆ ಅದು ದೇಹವಾಗಿರುತ್ತೆ, ಆ ಒಳಗಡೆ ಇರುವಂತಹ ಪರಮಾತ್ಮನ ವಿಗ್ರಹ ಅದು ಜೀವವಾಗಿ ಇರುತ್ತೆ ಅಂತ. ಅದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ದೇವಸ್ಥಾನನ ಅಂತಂದ್ರೆ, ನೀವು ಕೇಳಿದ ಪ್ರಶ್ನೆಗೆ, ಒಬ್ಬ ಮನುಷ್ಯನ್ ಮಲಗಿಸ್ಬಿಟ್ರೆ ಅವನ ಮುಖ ಇದೆಯಲ್ಲ ಅದೇ ಗರ್ಭಗೃಹ, ಅವನ ಕುತ್ತಿಗೆ ಇದೆಯಲ್ಲ ಅದೇ ಅಂತರಾಳ, ಅಥವಾ ಅದನ್ನ ಸುಖನಾಸಿ ಅಂತ ಕರಿತೀವಿ. ಗರ್ಭಗೃಹ ಆದ್ಮೇಲೆ ಇರುವಂತಹ ಒಂದು ಸಣ್ಣ ಜಾಗ. ಅದಾದ್ಮೇಲೆ ಎದೆ ವಕ್ಷಸ್ಥಳ ಬಂತು, ಅದು ಮುಖಮಂಟಪ. ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ನಿಂತು ನಮಸ್ಕಾರ ಮಾಡುವಂತ ಜಾಗ ಅದು. ಅದಾದ ನಂತರದಲ್ಲಿ ಹೊಟ್ಟೆ ಇದೆಯಲ್ಲ ಮಧ್ಯಭಾಗ, ಉದರ ಭಾಗ, ಅದು ಮಹಾಮಂಟಪ. ಎಲ್ಲ ಮುಗಿಸ್ಕೊಂಡ್ ಬಂದು ಒಂದ್ 10 ನಿಮಿಷ ಕೂತೆದ್ದು ಹೋಗ್ತೀವಲ್ಲ ಆ ಜಾಗ. ಅದಾದ ನಂತರದಲ್ಲಿ ಧ್ವಜಸ್ತಂಭ ಏನಿದೆಯಲ್ಲ, ಆ ಧ್ವಜಸ್ತಂಭ ಅನ್ನುವಂಥದ್ದು ಆ ಪರಮಾತ್ಮನ ಮಧ್ಯಭಾಗ, ಆ ದೇಹದ ಮಧ್ಯಭಾಗ. ಅದಾದ್ಮೇಲೆ ಮಂಡಿಗಳು ಬಲಿಪೀಠ, 2 ಪಾದ ಇರುತ್ತಲ್ಲ ಅದು ಗೋಪುರ, ಎಂಟ್ರೆನ್ಸ್. ಅವನ 2 ಕೈಗಳಿದೆಯಲ್ಲ ಅದು ದೇವಸ್ಥಾನದ ಪ್ರಾಕಾರ, ಕಾಂಪೌಂಡ್. ಸೊ ತುಂಬಾ ಸುಲಭವಾಗಿ ತಾತ್ವಿಕವಾಗಿ ಅದಷ್ಟನ್ನು ವಿವರಿಸ್ಬಿಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಡೀ ದೇಹವನ್ನ ಅರ್ಥ ಮಾಡ್ಕೊಂಡು ಜೀವಾತ್ಮನಲ್ಲಿ ಹೋಗ್ಬೇಕು, ಮತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಪರಮಾತ್ಮನ ಹತ್ರ ಹೋಗ್ಬೇಕು. ಮತ್ತೆ ಅಲೈನ್ಮೆಂಟ್ ಅಷ್ಟು ಒಂದೇ ಸ್ಟ್ರೈಟ್ ಆಗೇ ಇರುತ್ತೆ. ಮತ್ತೆ ಮಧ್ಯ ವಾಹನವು ಕೂಡ ಇರುತ್ತೆ, ಯಾವ ದೇವ್ರು ಇರುತ್ತೋ ಅದಕ್ಕೆ ವಾಹನಗಳು ಕೂಡ ಇರುತ್ತೆ. ಈ ದೇವಸ್ಥಾನದ ಈ ಭಾಗಗಳು ಎಲ್ಲವೂ ಜೋಡಿಸ್ದಾಗೆ ಅದ್ರ ಮೇಲಿನ ಗೋಪುರ, ಒಂದು ಗಾಳಿ ಗೋಪುರ ಅಂತ ಇರ್ಬೋದು, ಅಥವಾ ಮುಂದೆ ಒಂದು ರಾಜಗೋಪುರ ಇರುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಕಾಣ್ತೀವಿ. ಮತ್ತೆ ಸುತ್ತಲೂ ಪರಿವಾರದ ದೇವರುಗಳನ್ನ ನೋಡುವಂಥದ್ದು, ಅಥವಾ ಶಿವನ ದೇವಸ್ಥಾನ ಆದರೆ ಶಿವನಿಗೆ ಸಂಬಂಧಪಟ್ಟಂಥ ಕಥೆಗಳು ಹೇಳುವಂಥ ಒಂದಷ್ಟು ಕೆಲಸಗಳು. ಎದುರಿಗೆ ಬಂದಿದ ತಕ್ಷಣ ದೇವರು ಇಲ್ಲ ಅಂದ್ರೂ ಕೂಡ, ಅಂದ್ರೆ ದೇವಸ್ಥಾನ ತೆಗ್ದಿಲ್ಲ ಅಂದ್ರೂ ಕೂಡ ನೋಡೋದಕ್ಕೆ ಒಂದು ಮೇಲೊಂದು ವಿಗ್ರಹ. ಹೌದು, ಇದೆಲ್ಲವೂ ಕೂಡ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಇದೆಲ್ಲ ಹೇಗೆ ಅಂತಂದ್ರೆ, ದೇವಸ್ಥಾನ ಅಂತಂದ್ರೆ ನಮ್ಗೆಲ್ಲ ನಂಬಿಕೆ ಏನು ಅಂತಂದ್ರೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ, ಬರ್ತೀವಿ, ಇವತ್ತಷ್ಟೇ ತಲೆಯಲ್ಲಿದೆ. ಆದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಗರ್ಭಗೃಹದಲ್ಲಿ ನಮಸ್ಕಾರ ಮಾಡಿ ಬರೋದಷ್ಟೇ ದೇವಾಲಯದ ಉದ್ದೇಶ ಆಗಿರ್ಲಿಲ್ಲ. ಆ ದೇವಾಲಯದ ಉದ್ದೇಶ ಅದಕ್ಕಿಂತ ತುಂಬಾ ವ್ಯಾಪಕವಾಗಿತ್ತು. ಮೊದಲಿಗೆ ನಮ್ಗೆ ಇವತ್ತು ಒಂದು ಕೋರ್ಟ್ ಕಾಣುತ್ತೆ, ಒಂದು ಗೌರ್ಮೆಂಟ್ ಆಫೀಸ್ ಕಾಣುತ್ತೆ, ಒಂದು ಹಾಸ್ಪಿಟಲ್ ಕಾಣುತ್ತೆ, ಹಾಗೆ ಒಂದು ಹೋಟೆಲ್ ಕಾಣುತ್ತೆ, ಒಂದು ಲಾಡ್ಜ್ ಕಾಣುತ್ತೆ. ಒಂದು ಊರು ಅಂತಂದ್ರೆ ಇದೆಲ್ಲ ಇರುತ್ತಲ್ಲಿ, ಹೌದಾ? ಮೊದಲಿನ ಕಾಲದಲ್ಲಿ ಇದಿಷ್ಟು ಕೂಡ ದೇವಸ್ಥಾನ ಆಗಿತ್ತು. ಇನ್ನೂ 10 ಹಲವಾರು, ಇದಿಷ್ಟೇ ಅಲ್ಲ, ಇನ್ನೂ 10 ಹಲವಾರು, ಇದಿಷ್ಟು ಕೂಡ ದೇವಸ್ಥಾನನೇ ಆಗಿತ್ತು. ಹಂಗಾಗಿ ದೇವಸ್ಥಾನದಲ್ಲಿ ಅದಕ್ಕೆ ಬೇಕಾದಂತಹ ಅನುಕೂಲವಾಗುವಂತಹ ಎಲ್ಲಾ ವ್ಯವಸ್ಥೆಗಳು ದೇವಸ್ಥಾನದ ಪ್ರಾಂಗಣಗಳಲ್ಲಿ ಇರಬೇಕಿತ್ತು. ಹಂಗಾಗಿ ಏನ್ ಮಾಡೋರು ಅಂತಂದ್ರೆ, ಈ ಎಲ್ಲಾ ವಿಷಯಗಳ ಕೇಂದ್ರ ಪರಮಾತ್ಮ, ಅಧ್ಯಾತ್ಮ. ಸುತ್ತೂರ ನಮ್ಮ ಜೀವನದ ಎಲ್ಲಾ ಆಗು ಹೋಗುಗಳಿಗೆ ಬೇಕಾಗುವಂತ ವ್ಯವಹಾರಗಳು ದೇವಸ್ಥಾನದಲ್ಲಿ ನಡೀತಿತ್ತು. ಇವತ್ತಿಗೂ ನಾವು ತಮಿಳುನಾಡಿನ ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಅದೇನು ದೇವಸ್ಥಾನ ಇದ್ದಂಗಿಲ್ಲ, ದೇವಸ್ಥಾನದೊಳಗೆ ಒಂದು ಊರುಗಳೇ ನಡೆಯುತ್ತೆ. ಆ ತರ ಇದೆ. ಮಧುರೈ ಮೀನಾಕ್ಷಿ ದೇವಸ್ಥಾನ ಇರಬಹುದು, ಇವುಗಳೆಲ್ಲ ಪೂರ್ತಿ ಊರೇ ಇದೆ. ನಂದಿ ಗ್ರಾಮಕ್ಕೆ ಹೋದ್ರು ಒಂದು ರೀತಿ ಭೋಗನಂದೀಶ್ವರ ದೇವಸ್ಥಾನ ನೋಡಿದ್ರು, ಇಷ್ಟು ದೊಡ್ಡದಾಗಿದೆ. ಇಲ್ಲೇನಂತಂದ್ರೆ ಮನುಷ್ಯನಿಗೆ
ಅಗತ್ಯಗಳನ್ನ ಕೊಡ್ತೀವಿ, ಹ್ಮ್. ಜ್ಞಾನವನ್ನ ಕೊಡ್ತೀವಿ, ಜೊತೆಗೆ ಆ ಪರಮಾತ್ಮನಲ್ಲಿ ಸಮಾಧಿ ಸ್ಥಿತಿಯನ್ನ, ಪರಮಾತ್ಮನಲ್ಲಿ ಲೀನವಾಗೋದನ್ನ ಅಥವಾ ಪರಮಾತ್ಮನ ಹತ್ತಿರ ಹೋಗೋದನ್ನು ಕೂಡ ಕೊಡ್ತೀವಿ ಅನ್ನುವಂಥ ಒಂದು ವ್ಯಾಪಕವಾದಂತಹ ಫಿಲಾಸಫಿಯಲ್ಲಿರುವಂಥದ್ದು. ಇಲ್ಲೇನ್ ಮಾಡ್ತಾರೆ, ಹಲವಾರು ಗೋಪುರಗಳನ್ನ ಹಾಕ್ತಾರೆ. ಗೋಪುರ ಅಂತಂದ್ರೆ ಎಂಟ್ರೆನ್ಸ್ ಗೇಟ್. ನಾವು ದೇವಸ್ಥಾನದ ಗರ್ಭಗುಡಿ ಮೇಲೆ ಇರೋದಂತಂದನ್ನ ಶಿಖರ ಅಥವಾ ವಿಮಾನ ಅಂತ ಕರಿತೀವಿ. ಹೊರಗಡೆ ಇರುವಂತದ್ದನ್ನ ಗೋಪುರ ಅಂತ ಕರಿತೀವಿ. ಸೊ ಹಲವಾರು ಗೋಪುರಗಳನ್ನ ಹಾಕ್ತಾರೆ. ಈ ಗೋಪುರಗಳನ್ನ ಹಾಕೋ ಕಡೆ ನಾ ಹೇಳದ್ನಲ್ಲ, ಯುಟಿಲಿಟಿಗೋಸ್ಕರ ಬೇರೆ ಬೇರೆ ಜಾಗಗಳನ್ನ ಮಾಡುವಂಥದ್ದು ಒಂದು ಭಾಗ. ಇನ್ನೊಂದು, ಈ ಗೋಪುರಗಳನ್ನ ಹಾಕುವಾಗ ಒಂದು ಟೆಕ್ನಿಕ್ ಅನ್ನು ಬಳಸ್ತಾರೆ. ಮೊದಲನೇ ಟೆಕ್ನಿಕ್ ಏನು ಅಂತಂದ್ರೆ, ಆ ದೇವಸ್ಥಾನದ ಶಿಖರ ಏನಿದೆಯಲ್ಲ ಅದು ಅತ್ಯಂತ ದೊಡ್ಡದು. ನೆಕ್ಸ್ಟ್ ಬರೋ ಗೋಪುರ ಸ್ವಲ್ಪ ಚಿಕ್ಕದು, ಅದರ ನೆಕ್ಸ್ಟ್ ಬರೋ ಗೋಪುರ ಇನ್ನೊಂದು ಸ್ವಲ್ಪ ಚಿಕ್ಕದು, ಅದರ ನೆಕ್ಸ್ಟ್ ಬರೋ ಗೋಪುರ ಇನ್ನೂ ಚಿಕ್ಕದು. ಈ ತರ 5 ಅಥವಾ 7 ಗೋಪುರಗಳನ್ನ ಮಾಡುವಂಥದ್ದು. ಅದರ ಅರ್ಥ ಏನು ಅಂತಂದ್ರೆ, ನಾವು ಅತ್ಯಂತ ಸೂಕ್ಷ್ಮ, ಆ ಪರಮಾತ್ಮ ಇದ್ದಾನಲ್ಲ ಅವನು ಅತ್ಯಂತ ಮಹತ್ತಾಗಿರೋವನು, ಅವನ ಕಡೆಗೆ ನಮ್ಮ ಪಯಣ ಅಂತ. ಅವನು ತುಂಬಾ ದೊಡ್ಡವನು, ಅವನು ಸರ್ವವ್ಯಾಪಿ ಅವನು. ಆ ಅಗಾಧತೆಯನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ ದೇವಸ್ಥಾನದ ಸ್ಟ್ರಕ್ಚರ್ ನಲ್ಲಿ. ಆ ಅಗಾಧನಾದಂಥ ಪರಮಾತ್ಮನ ಕಡೆಗೆ ನಾವು ಹೋಗ್ತಾ ಇದೀವಿ ಅಂತ. ಇನ್ನೊಂದೇನ್ ಮಾಡ್ತಾರೆ ಅಂತಂದ್ರೆ, ಆ ಗರ್ಭಗೃಹ ಇದೆಯಲ್ಲ ತೀರಾ ಚಿಕ್ಕದು, ಗೋಪುರಗಳು ಅಯ್ಯಯ್ಯೋ ಬೃಹತ್ ಗಾತ್ರದಿರುತ್ತೆ. 4 ದಿಕ್ಕಲ್ಲಿ 4 ಗೋಪುರ. ದೇವಸ್ಥಾನದ ಗರ್ಭಗೃಹ ಶಿಖರಗಳು ಕಾಣೋದೇ ಇಲ್ಲ, ಆ ಗಾತ್ರದ ಗೋಪುರಗಳಿರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಆ ಪರಮಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ. ಅವನ್ ಪರಮಾತ್ಮನ ಗುಣಗಳು ಹೇಳುವಾಗ ಅದನ್ನೇ ಹೇಳೋದು, ಸ್ಥೂಲಾತಿ ಸ್ಥೂಲನೂ ಹೌದು, ಸೂಕ್ಷ್ಮಾತಿ ಸೂಕ್ಷ್ಮನೂ ಹೌದು ಅಂತ. ಆ ಪರಮಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ. ಇಡೀ ಪ್ರಪಂಚದ ಎಲ್ಲ ಜಂಜಾಟಗಳಿಂದ ಒಳಗ್ ಬಿಡಿಸ್ಕೊಂಡು ಹೋಗ್ತಾ 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 ಒಳಗ್ ಹೋದ್ರೆ ಆ ಸೂಕ್ಷ್ಮವಾದಂಥ ಪರಮಾತ್ಮ ಸಿಗ್ತಾನೆ ಅನ್ನುವಂಥದ್ದು. ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್, ಟೆಕ್ನಾಲಜಿ ಅಲ್ಲಿ ಇಟ್ಕೊಂಡಿದ್ದಾರೆ. ನಾ ಹೇಳದ್ನಲ್ಲ, ನಮ್ಮ ಋಷಿಮುನಿಗಳು ಮಾಡಿದಂಥ ಕೆಲಸ ಏನು ಅಂದ್ರೆ, ಅವ್ರು ಏನೇ ಮಾಡ್ಲಿ ಅದಕ್ಕೊಂದು ಟೆಕ್ನಿಕಲ್, ಒಂದು ಫಿಲಾಸಫಿಕಲ್, 2 ಅರ್ಥ ಕೊಟ್ಟಿರ್ತಾರೆ. ಅಗತ್ಯಗಳಿರ್ಬೇಕು, ಈ ಊರ್ನಲ್ಲಿರುವಂತಹ ಎಲ್ಲಾ ಅಗತ್ಯಗಳು ದೇವಸ್ಥಾನದ ಪ್ರಾಂಗಣದಲ್ಲಿ ಕವರ್ ಆಗ್ಬೇಕು ಅನ್ನೋವಂಥದ್ದು ಟೆಕ್ನಿಕಲ್. ಆ ಹೋಗುವಂತ ಮನುಷ್ಯನ ಭಾವನೆಯನ್ನ ಅಲ್ಲಿ ಕೇಂದ್ರೀಕೃತಗೊಳಿಸ್ಬೇಕು ಅನ್ನೋಂಥದ್ದು ಅದು ಫಿಲಾಸಫಿಕಲ್. ಹೀಗೆ ಮೊದಲನೇದು ಗೋಪುರದ ವಿಷಯಕ್ಕೆ. ಎರಡನೇದು ಆ ವಿಮಾನ ಮತ್ತು ಶಿಖರ ಏನ್ ಹೇಳದ್ನಲ್ಲ, ಆಗ್ಲೇ ಹೇಳದೆ, ದೇವರು ಏನು ವಿಗ್ರಹ ಇದೆ ಅದು ಜೀವ, ಆ ದೇಹ ದೇವಾಲಯ. ಆ ದೇವಾಲಯ ನಿರ್ಮಾಣದಲ್ಲಿಯೂ ಕೂಡ ನಾನು ಶಿಲ್ಪಕ್ಕೆ ಏನೇನೋ ಅಂಶಗಳು ಹೇಳದ್ನಲ್ಲ, ಮೆಷರ್ಮೆಂಟ್, ತಪಸ್ಸು, ಸಂಕೇತಗಳು ಮತ್ತು ಅವುಗಳನ್ನ ಮೆಟೀರಿಯಲ್ ಮೇಲೆ ಇಳಿಸುವಂತಹ ಕೌಶಲ್ಯ, ಇದೇ ಇಷ್ಟನ್ನು ಬಳಸ್ಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡ್ತೀವಿ. ಹಾಗಾಗಿ ಆ ದೇವಾಲಯವು ಕೂಡ ದೇವ್ರು ಅಂತಲೇ ಕರೆಸ್ಕೊಳ್ಳುತ್ತೆ. ಹಂಗಾಗಿ ನಮ್ಮಲ್ಲಿ ರೂಢಿ ಏನು ಅಂತಂದ್ರೆ, ಬಾಗ್ಲ ಹಾಕಿದ್ದಾಗ್ಲು ಕಲಶ ದರ್ಶನ ಮಾಡಿದ್ರೆ ಸಾಕು. ಜಾತ್ರೆ ನಡೀತಾ ಇದೆ, ಒಳಗ್ ಹೋಗಿ ಆಗ್ಲಿಲ್ಲ ದರ್ಶನ ಮಾಡಕ್ಕೆ, ದೇವಸ್ಥಾನ ನೋಡ್ಕೊಂಡ್ ಬಾ ಸಾಕು. ದೇವಸ್ಥಾನವೂ ಕೂಡ ನಮ್ಗೆ ಅದೇ ಭಾವನೆಯನ್ನ ಮೂಡಿಸುತ್ತೆ. ಹೇಗ್ ಮೂಡಿಸುತ್ತೆ ದೇವಸ್ಥಾನ ಆ ಭಾವನೆ? ಸುಮ್ನೆ 4 ಗೋಡೆ ಕಟ್ಟಿದ್ರೆ ಆ ಭಾವನೆ ಮೂಡೋದಿಲ್ವಲ್ಲ. ಅಲ್ಲಿ ವಿಷಯಗಳನ್ನ ತಿಳಿಸೋದಕ್ಕಿರುವಂತಹದ್ದು ಮೇಲ್ಗಡೆ ಇರುವಂತಹ ಶಿಲ್ಪ, ಗೋಡೆ ಮೇಲಿರುವಂತಹ ಶಿಲ್ಪ. 4 ಗೋಡೆಗಳಿದ್ರೆ ಅದು ಆ ಸಮಾಧಿ ಸ್ಥಿತಿಯನ್ನ ಕೊಡಕ್ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಗೋಡೆಯ ಹೊರಭಾಗದಲ್ಲಿ, ಶಿಖರದ ಮೇಲ್ಭಾಗದಲ್ಲಿ ಆ ಪರಮಾತ್ಮನ ಶಿಲ್ಪಗಳನ್ನ, ಅದರಲ್ಲಿರುವಂತಹ ಸಾಂಕೇತಿಕತೆಯನ್ನು ತಿಳಿಸುವಂತಹ ಅಥವಾ ಆ ಶಿವನ ಲೀಲೆಗಳನ್ನ ತಿಳಿಸುವಂತಹ ಕಥಾಪಟ್ಟಿಕೆಗಳು. ನಮ್ಗೆ ಬೇಲೂರು, ಹಳೇಬೀಡು ಇಂಥ ಜಾಗಕ್ಕೆ ಹೋದ್ರೆ ರಾಮಾಯಣ, ಮಹಾಭಾರತ, ಭಾಗವತಗಳ ಪಟ್ಟಿಕೆಗಳು ಇತ್ಯಾದಿಗಳು ಎಲ್ಲ ಸಿಗ್ತಾ ಹೋಗುತ್ತೆ. ಇದು ಯಾಕೆ ಅಂತಂದ್ರೆ, ಬರೀ ಒಳಗ್ ಹೋಗಿ ಅದೊಂದು ಇನ್ಫಾರ್ಮೇಶನ್ ಅಷ್ಟೇ ತರದಲ್ಲ, ಸುತ್ತೂರ ಹೋಗಿ ನಿನ್ ಜೀವನಕ್ಕೆ ಬೇಕಾದಂತ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಬಾ ಅಂತ. ಏನೋ ಒಂದ್ ಸ್ವಲ್ಪ ಮನಸ್ಸಿಗೆ ನೋವಾಯ್ತು ಅಥವಾ ಮನಸ್ಸಿಗೆ ಏನೋ ಒಂದ್ ಸ್ವಲ್ಪ ಕುಸಿತು, ಏನೋ ಒಂದ್ ಸಪೋರ್ಟ್ ಬೇಕು, ಒಂದೊಂದು ಶಿಲ್ಪಗಳು ನಮ್ಗೆ ಉತ್ತರ ಹೇಳ್ತಾ ಹೋಗುತ್ತವೆ ದೇವಸ್ಥಾನ.
ಒಂದೊಂದು ಶಿಲ್ಪಗಳು ನಮಗೆ ಕೌನ್ಸಿಲಿಂಗ್ ಕೊಡುತ್ತವೆ, ಯಾವಾಗ ಆ ಶಿಲ್ಪಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ. ಈ ಗೋಪುರದ ನೇರ ಸಾಮಾನ್ಯ ಹೇಳ್ತಾರೆ ಏನು ದೇವರು ಇರುತ್ತಲ್ಲ ಅಲ್ಲಿಂದ ಮೇಲ್ಭಾಗದಲ್ಲಿ ಅಲ್ಲಿಂದ ಕೆಳಗಡೆವರೆಗೂ ನಾನು ಅಯೋಧ್ಯೆ ರಾಮನ ಒಟ್ಟು ಮಂದಿರದ ಕಟ್ಟಡದ ನಿರ್ಮಾಣದ ನಾನು ನೋಡ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಸಣ್ಣ ಒಂದು ಪೈಪ್ ಅಂದ್ರೆ ಎತ್ತರವಾಗಿರುವಂತ ಒಂದು ಪೈಪ್ಗೆ ಒಂದೊರ್ಲ ಚಿನ್ನ ಹಾಕ್ತಿದ್ರು, ಇನ್ನೇನೋ ಹಾಕ್ತಿದ್ರು. ಆಮೇಲೆ ಈ ಸ್ಥಾಪನೆಯನ್ನ ಅಂದ್ರೆ ಚಿನ್ನ ಮತ್ತೆ ಬೆಳ್ಳಿ ಈ ಥರದ್ದೆಲ್ಲವೂ ಕೂಡ ಆಗ್ತಾ ಇದ್ರು. ಅಲ್ಲಿಂದ ಮೂರ್ತಿ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಮೇಲೆ ಗೋಪುರಕ್ಕೂ ಕೂಡ ಒಂದು ಕನೆಕ್ಟ್ ಇದೆ ಅಂತೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಒಂದು ದೇವಸ್ಥಾನದ ತಕ್ಷಣ ಗರ್ಭಗೃಹದಿಂದ ನೇರವಾದಂತ ಒಂದು ರೇಖೆ ಇರುತ್ತೆ ಅಂತ. ಹೌದು, ಅದೇನು ಅಂತ ನಮ್ಗೆ ಅರ್ಥ ಮಾಡಿಸ್ಬೋದು. ಇಲ್ಲೇನಾಗತ್ತೆ ಅಂತಂದ್ರೆ ವಿಗ್ರಹ ಇಡುವಂತ ಕೇಂದ್ರ ಸ್ಥಾನ ಇದೆಯಲ್ಲ, ಅದು ಒಂದು ವಾಲ್ಟ್ ಇದ್ದಂಗೆ. ಅಲ್ಲಿ ಕಿಟಕಿ ಬಾಗ್ಲು ಯಾವುದೂ ಇಲ್ಲ, ಏನೋ ಒಂದು ಗಾಳಿ ಬೆಳಕು ತರಂಗಗಳು ಇವುಗಳೆಲ್ಲ ಅಲ್ಲೇ ಸ್ಟೋರ್ ಆಗುತ್ತೆ. ಹಂಗಾಗಿ ಅಲ್ಲಿ ಪ್ರಧಾನವಾಗಿ ವಿಗ್ರಹವನ್ನ ಇಡುವಂಥದ್ದು. ಆ ವಿಗ್ರಹಕ್ಕೆ ಭೂಮಿಯಿಂದ ಭೂತತ್ವ, ಆಕಾಶದಿಂದ ಆಕಾಶ ತತ್ವ ಎರಡೂ ಕೂಡ ಬಂದು ಅಲ್ಲಿ ಕೇಂದ್ರೀಕೃತವಾಗಬೇಕು ಅನ್ನುವಂಥದ್ದು ಒಂದು ಅಂಶ, ಫಿಲಾಸಫಿಕಲ್ ಥಿಂಗ್, ತಾತ್ವಿಕ ಅಂಶ. ಇಲ್ಲೇನಾಗುತ್ತೆ, ಕೆಳಗಡೆ ಒಂದು ಆಧಾರ ಶಿಲೆಯನ್ನ ಹಾಕ್ತಾರೆ, ಪ್ಲೈನ್ ಕಲ್ಲು, ಅದರ ಮೇಲೆ ನಿಧಿ ಕುಂಭವನ್ನ ಇಡ್ತಾರೆ. ಏನು ಚಿನ್ನ ಬೆಳ್ಳಿ ಹಾಕ್ತಾರೆ ಅಂದ್ರಲ್ಲ, ಅದು ಆ ನಿಧಿ ಕುಂಭಕ್ಕೆ ಹಾಕುವಂಥದ್ದು. ನಿಧಿ ಕುಂಭದ ಮೇಲೆ ಒಂದು ಪದ್ಮ ಇರುತ್ತೆ. ಪದ್ಮ ಅಂದ್ರೆ ಕಲ್ಲಿನ ಪದ್ಮ ಇರುತ್ತೆ. ಆ ಪದ್ಮದ ಮೇಲೆ ಒಂದು ಕೂರ್ಮ ಆಮೆ ಇರುತ್ತೆ. ಆ ಆಮೆಯ ಮೇಲ್ಭಾಗದಿಂದ ಒಂದು ಪೈಪ್ ಶುರುವಾಗಿ, ಕಾಪರ್ ಪೈಪ್ ಸಾಧಾರಣವಾಗಿ, ಆ ಪೈಪ್ ಶುರುವಾಗಿ ಅದು ವಿಗ್ರಹದ ಬೇಸ್ ಪೀಠ ಏನಿರುತ್ತೆ, ಪೀಠದ ಕೆಳಭಾಗಕ್ಕೆ ತಾಗಿರುತ್ತೆ. ಅದನ್ನ ನಾಳ, ಯೋಗನಾಳ ಅಂತ ಕರಿತೀವಿ. ಹಾಗೇನೆ ಆ ವಿಗ್ರಹಕ್ಕೆ ನೇರವಾಗಿ ಮೇಲ್ಗಡೆ ರೂಫ್ನಲ್ಲಿ ಶುರುವಾಗಿ ಕಲಶದವರೆಗೆ ಇನ್ನೊಂದು ನಾಳ ಹೋಗಿರುತ್ತೆ, ಒಂದು ಪೈಪ್ ಹೋಗಿರುತ್ತೆ. ಕೆಲವರು ಅದನ್ನ ತಂತಿ ಹಾಕುವಂತ ರೂಢಿ ಇದೆ. ಶಾಸ್ತ್ರ ಹೇಳುವಂಥದ್ದು ಕೊಳವೆ ಪೈಪ್ ಅನ್ನ. ಸೊ ಈ ರೀತಿ ಆಗುವಾಗ ಏನಾಗುತ್ತೆ, ಭೂತತ್ವ ಆಕಾಶ ತತ್ವ ಎರಡು ಅಲ್ಲಿ ಕೇಂದ್ರೀಕೃತವಾಗುತ್ತೆ ಅನ್ನುವಂಥದ್ದು ಒಂದು ಭಾಗ. ಎರಡನೇದು ನಾ ಹೇಳದ್ನಲ್ಲ, ನಮ್ಮ ಋಷಿ ಮುನಿಗಳು ಒಂದು ಫಿಲಾಸಫಿಕಲ್ ಅಂಡ್ ಟೆಕ್ನಿಕಲ್ ಇಲ್ದೆ ಯಾವ ಕೆಲಸನೂ ಮಾಡೋದಿಲ್ಲ ಅಂತ. ಟೆಕ್ನಿಕಲ್ ರೀಸನ್ ಏನು ಅಂತಂದ್ರೆ, ಈ ಕೆಳಗಡೆ ಇರುವಂತ ನಿಧಿ ಕುಂಭ ಇದೆಯಲ್ಲ, ಒಂದ್ ವೇಳೆ ಈ ದೇವಸ್ಥಾನ ಬಿದ್ದೋಯ್ತಪ್ಪ, ಇನ್ನೊಂದು ದೇವಸ್ಥಾನ ಪುನರ್ ನಿರ್ಮಾಣ ಮಾಡಕ್ಕೆ, ಜೀರ್ಣೋದ್ಧಾರ ಮಾಡಕ್ಕೆ ಆ ಜನ ಮತ್ತೆ ದುಡ್ಡುಗೋಸ್ಕರ ಒದ್ದಾಡಬಾರ್ದು. ಅದೇನೇನ್ ಬೇಕೋ ಅಷ್ಟು ಅಲ್ಲಿ ಬಿಡಬೇಕು. ಅದಕ್ಕೋಸ್ಕರ ಕೆಳಗಡೆ ಆ ರೀತಿಯಾಗಿ ನಿಧಿಯನ್ನ ತುಂಬಿಸಿ ಇಡೋವಂತ ಈ ನವರತ್ನ ಇದೆಲ್ಲವೂ ಕೂಡ ಶಾಸ್ತ್ರ ರೂಪದಲ್ಲಿ ನವರತ್ನಗಳನ್ನ ಹಾಕ್ತಾರೆ, ಚಿನ್ನ ಬೆಳ್ಳಿಗಳನ್ನ ಹಾಕ್ತಾರೆ. ಇವತ್ತು ನಮ್ಗೆ ಕೆಲವು ಕಡೆ ರೂಢಿಯಲ್ಲಿ ಸಾಂಕೇತಿಕವಾಗಿ ಇಷ್ಟಿಷ್ಟು ಹಾಕ್ತಾರೆ ಇವತ್ತಿನ ರೇಟ್ ಕಾರಣದಿಂದ. ಆದ್ರೆ ಹಳೆ ದೇವಸ್ಥಾನಗಳಲ್ಲಿ ನಾನೇ ನೋಡಿರೋವಂಥದ್ದು ಸುಮಾರು 1/2-3/4 kg ಅಷ್ಟು ಬೆಳ್ಳಿ, ಸುಮಾರು 1/4 kg ಅಷ್ಟು ಚಿನ್ನ, ಈ ರೀತಿಯಾಗಿ ಎಷ್ಟೋ ಕಡೆ ತುಂಬಿ ಇಟ್ಟಿದ್ದಾರೆ ಆ ಕಾಲದಲ್ಲಿ. ಅದನ್ನ ತೆಗೆದ್ರೆ ಆ ದುಡ್ಡು ಇಡೀ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಸಾಕಾಗ್ತಿದೆ. ಅಷ್ಟ್ರ ಮಟ್ಟಿಗೆ ಮುಂದಕ್ಕೆ ಆ ಕೆಲಸ ಏನು ಅಲ್ಲಿ ಶುರುವಾಗಿದೆಯಲ್ಲ ದೇವಸ್ಥಾನ ಅನ್ನೋಂಥ ಒಂದು ಒಳ್ಳೆ ಕೆಲಸ, ಅದಿನ್ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ನನ್ ಕೈಲಿ ಆಗ್ತಿಲ್ಲಪ್ಪ ಅಂತ ನಿಲ್ಬಾರ್ದು. ಆ ಉದ್ದೇಶಕ್ಕೋಸ್ಕರ ಅಲ್ಲೊಂದು ನಿಧಿಯನ್ನ ತುಂಬಿಸಿ ಇಡುವಂಥದ್ದು. ಹಾಗೆ ಮೇಲ್ಗಡೆ ಕಲಶ ಇರುತ್ತಲ್ಲ, ಈ ಕಲಶದಲ್ಲಿ ಧಾನ್ಯಾದಿಗಳನ್ನ ತುಂಬಿಡುವಂತ ರೂಢಿ ಇದೆ. ಹೌದು, ನಾವು ಅದು ಯಾವಾಗ ಗೊತ್ತಾಯ್ತು ಅಂದ್ರೆ, ಅಷ್ಟು ದಿನ ಯಾವ್ದೋ ಒಂದು ಸಿನಿಮಾದಲ್ಲಿ ಭೂಮಿ ಅಂತ ಅನ್ಸುತ್ತೆ, ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಹೇಳ್ತಾರೆ ಹೈಕೋರ್ಟ್ ಇಂದ ಧಾನ್ಯಗಳೆಲ್ಲ ಕಳೆದೋಗಿರುತ್ತೆ. ಆ ಟೈಮಲ್ಲಿ ನಿಮ್ಗೆ ಎಲ್ಲಿದೆ ನಿಮ್ಗೆ ಧಾನ್ಯ ಅಂತ ಹೇಳ್ತಾರೆ. 1000 ವರ್ಷದಿಂದ ಒಂದು ಧಾನ್ಯ ಒಂದ್ ಕಡೆ ಶೇಖರಣೆ ಮಾಡಿಟ್ಟಿದ್ವಿ, ಅದನ್ನ ತೆಗಿತೀವಿ ಅಂತ ಹೇಳ್ತಾರೆ. ಅವಾಗ್ಲೇ ನಮ್ಗೆ ಗೊತ್ತಾಗಿದಲ್ಲ ಧಾನ್ಯ ಹಾಕ್ತಾರೆ ಅಂತ. ಹೌದು, ಹೇಳಿ, ಅದು ಮುಂದುವರಿಸ್ಬೋದು. ಕಲಶದಲ್ಲಿ ಧಾನ್ಯ ತುಂಬಿಡ್ತಿದ್ರು. ಯಾಕೆ? ಆ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುತ್ತೆ, ಮಾಯಿಶ್ಚರ್ ಬರಕ್ ಬಿಡೋದಿಲ್ಲ ಧಾನ್ಯಗಳು, ಒಂದು ಭಾಗ. ಎರಡನೇದು, ಅಕಸ್ಮಾತ್ ಕ್ಷಾಮ ಬಂತು, ಮತ್ತೆ ನಾನು ನನ್ನ ಜೀವನವನ್ನ ಶುರು ಮಾಡೋದಕ್ಕೆ, ನಾನು ಅಂತಂದ್ರೆ ನಾನಲ್ಲ, ಜನ ಶುರು ಮಾಡೋದಕ್ಕೆ ಏನಾದ್ರು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಲ್ಲ, ಅದು ದೇವಸ್ಥಾನದಲ್ಲಿತ್ತು. ಸೊ ಈ ರೀತಿಯಾಗಿ ಭೂತತ್ವ ಆಕಾಶ ತತ್ವಗಳನ್ನ ಕೇಂದ್ರೀಕರಿಸೋದು ಒಂದು ಭಾಗ ಆದ್ರೆ,
ಈ ಎಲ್ಲಾ ಅಂಶಗಳನ್ನ ಫಿಲಾಸಫಿಕಲಿ ಹಾಗೆ ಟೆಕ್ನಿಕಲಿ ಬಳಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಇನ್ನೊಂದು ಅಂಶ. ಪಂಚಲೋಹ ಅಂತ ಏನು ಕರಿತೀವಿ, ಅದರ ಕೆಲಸ ಯಾವ ರೀತಿ ನಡೆಯುತ್ತೆ? ಈಗ ಇದಾದ್ರೆ ಕೆತ್ತುತ್ತೀವಿ, ಪಂಚಲೋಹ ಕಾಸ್ಟಿಂಗ್ ಮಾಡಿ ಅದಕ್ಕೆ ಒಂದು ಅರ್ಗಿಟ್ಟು ಅದನ್ನ ಹಳತೆ ತೆಗೆದು ಮೇಣದಲ್ಲಿ ಈ ಪ್ರೋಸೆಸ್ ಎಲ್ಲ ನಡೆಯುತ್ತೆ. ಪಂಚಲೋಹಕ್ಕೂ ಕೂಡ ಇದೇ ರೀತಿಯಾದಂಥ ಪದ್ಧತಿ ಇದೆಯಾ, ಅಥವಾ ಅದೊಂದು ಈಗೆಲ್ಲ ಸಿಗುತ್ತಲ್ಲ ಆ ರೀತಿಯಾದಂಥ ವಿಗ್ರಹನ? ಇಲ್ಲ ಇಲ್ಲ, ಇದೇ ಥರದ ಪದ್ಧತಿಯನ್ನ ಪಂಚಲೋಹಕ್ಕೂ ಹೇಳಿದ್ದಾರೆ. ಅಳತೆ ಪ್ರಮಾಣಗಳು ಕಲ್ಲಿಗಾದ್ರೂ ಒಂದೇ, ಪಂಚಲೋಹಕ್ಕಾದ್ರೂ ಒಂದೇ. ಮೆಟೀರಿಯಲ್ ಬಳಕೆ ಮಾಡುವಂಥದ್ದು ಇದೆಯಲ್ಲ, ಮೆಟೀರಿಯಲ್ ಬಳಕೆಯಲ್ಲಿ ಕಲ್ಲಿಗೆ ಒಂದ್ ಸ್ವಲ್ಪ ಬೇರೆ ಆಗುತ್ತೆ, ಪಂಚಲೋಹಕ್ಕೆ ಒಂದ್ ಸ್ವಲ್ಪ ಬೇರೆ ಆಗುತ್ತೆ. ಅದನ್ನ ಮಧುಚಿಷ್ಟ ವಿಧಾನ ಅಂತ ಕರಿತೀವಿ. ಇವತ್ತಿನ ಭಾಷೆನಲ್ಲಿ ಹೇಳೋದಾದ್ರೆ ಲಾಸ್ಟ್ ವ್ಯಾಕ್ಸ್ ಪ್ರೋಸೆಸ್ ಅಂತ. ಮೊದ್ಲಿಗೆ ಏನ್ ಮಾಡ್ಕೊಳ್ತೀವಿ, ಮೇಣದಲ್ಲಿ ಆ ವಿಗ್ರಹವನ್ನು ತಯಾರು ಮಾಡ್ಕೊಳ್ತೀವಿ. ಅದಕ್ಕೆ ಮಣ್ಣಿನ ಲೇಪನವನ್ನ ಮಾಡ್ತಾ ಹೋಗ್ತೀವಿ, ಒಂದು 7-8 ಲೇಯರ್ ಮಣ್ಣನ್ನು ಹಾಕ್ತೀವಿ. ಕ್ಯಾಸ್ಟ್ ರೆಡಿ ಆಗುತ್ತೆ. ಆ ಕ್ಯಾಸ್ಟ್ ಅನ್ನ ಬಿಸಿ ಮಾಡ್ತೀವಿ. ಬಿಸಿ ಮಾಡಿದಾಗ ಏನಾಗುತ್ತೆ, ಆ ವ್ಯಾಕ್ಸ್ ಅಷ್ಟು ಕರಗಿ ಆವಿಯಾಗಿ ಹೊರಟೋಗುತ್ತೆ. ಆ ಖಾಲಿ ಜಾಗ ಉಳಿಯುತ್ತಲ್ಲ, ಖಾಲಿ ಜಾಗ ಉಳಿದಿದ್ದಕ್ಕೆ ಲೋಹವನ್ನ ಕರಗಿಸಿ ಹಾಕುವಂತ. ಆ ಲೋಹವನ್ನ ಕರಗಿಸಿ ಹಾಕುವಂತಹದ್ದು ಭಾರತೀಯರಲ್ಲಿದ್ದಂಥ ಅದ್ಭುತವಾದಂಥ ಟೆಕ್ನಾಲಜಿ. ನಾವು ಅದಕ್ಕೆಲ್ಲ ನೋಡ್ತೀವಿ, ತುಕ್ಕಿಡದೆ ಇರೋ ಕಂಬಗಳು, ಹಾಳಾಗದೆ ಇರೋಂಥ ಕಬ್ಬಣ, ಈ ಥರದ್ದು. ಆ ಥರ ನೂರಾರು ಮೆಥಡಾಲಜಿಗಳು ಇಟ್ಕೊಂಡಿದ್ರು. ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ಗಳಾಗಿವೆ, ಇಲ್ಲ ಅಂತಲ್ಲ. ಅದರ ಪ್ರಾಕ್ಟಿಕಲ್ ಬಳಕೆಗೆ ಇನ್ನು ಬರೋದು ಬಾಕಿ ಇದೆ. ಅವುಗಳು ಅದ್ಭುತವಾದಂಥ ಮಿಕ್ಸ್ಚರ್ಸ್ ಅನ್ನ ಹೇಳ್ತಾರೆ, ಲೋಹದ ಮಿಕ್ಸ್ಚರ್ಸ್, ಕಂಚನ್ನ ತಯಾರು ಮಾಡುವಂತಹ ನಿರ್ಮಾಣವನ್ನ ಹೇಳ್ತಾರೆ. ಲೋಹಗಳ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಆ ರೀತಿಯಾಗಿ ಯಾವ ಲೋಹ ಬೇಕು, ಯಾವ ರೀತಿಯ ಲೋಹ ಬೇಕು ಅನ್ನೋದನ್ನ ನೋಡ್ಕೊಂಡು ಅದನ್ನ ಕರಗಿಸಿ ಆ ಮೋಲ್ಡ್ಗೆ ಹಾಕಿದಾಗ ಅಲ್ಲಿ ಶಿಲ್ಪ ತಯಾರಾಗುತ್ತೆ. ನಮ್ಗೆ ದೇವರು ಒಂದ್ ಕಡೆ ಕೂತಿರ್ತಾನೆ, ನಾವು ದೇವ್ರ ಹತ್ರ ಹೋಗೋದು ಇದೊಂದು ಪದ್ಧತಿ. ಇನ್ನೊಂದು ದೇವರೇ ನಮ್ಮ ಹತ್ರ ಬರೋದು. ಇಲ್ಲಿ 2 ಥರ. ಒಂದು ನಮ್ಮ ಭಕ್ತಿ ಭಾವನೆ, ಒಂದು. ಎರಡನೇದು, ನನಗೆ ದೇವಸ್ಥಾನಕ್ಕೆ ಬಂದು ಆ ನಾಲೆಡ್ಜ್ನೆಲ್ಲ ತಗೊಳ್ಳೋ ಅಂತ ತಾಳ್ಮೆ ಇಲ್ಲಪ್ಪ, ಅಥವಾ ಆಸಕ್ತಿ ಇಲ್ಲ, ಹಾಗಾದ್ರೆ ನಾಲೆಡ್ಜ್ ತಗೊಳ್ದೆ ಬಿಟ್ಬಿಡೋಣ ಅವನನ್ನ. ಇಲ್ಲ ಇಲ್ಲ, ಅವ್ರ ಮನೆಗೆ ದೇವ್ರು ಹೋಗ್ತಾನೆ, ಅವನಿಗೆ ನಾಲೆಡ್ಜ್ ಕೊಟ್ಟು ಬರೋದು ಇಂಪಾರ್ಟೆಂಟ್ ಅನ್ನೋ ಕಾನ್ಸೆಪ್ಟ್. ಹಂಗಾಗಿ ಲೋಹದ ಮೂರ್ತಿಗಳನ್ನ ಮಾಡಿ ಅದನ್ನ ಉತ್ಸವಾದಿಗಳಿಗೆ ಬಳಸುವಂಥದ್ದು ರೂಢಿ. ಈ ಉತ್ಸವ ಮೂರ್ತಿಗಳು ಏನ್ ಇಡ್ತೀವಿ ಅದಕ್ಕೂ ಕೂಡ ಪ್ರಧಾನವಾಗಿ ಪೂಜೆ ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಹೌದು. ಈ ಪೂಜೆ ನಡಿಬೇಕಾದ್ರೆ ಸಾಮಾನ್ಯವಾಗಿ ಅಭಿಷೇಕ ಮಾಡ್ತಾರೆ, ಈ ಥರದ್ದೆಲ್ಲವೂ ಕೂಡ. ಅದರಲ್ಲಿ ಒಂದು ಸ್ವಲ್ಪ ಆ ಉತ್ಸವ ಮೂರ್ತಿಗೂ ಕೂಡ ತುಂಬಾ ಶಕ್ತಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಹೇಗೆ ಅಂತ? ಅಲ್ಲ, ಇಲ್ಲಿ ಶಕ್ತಿ ಅನ್ನೋಂಥದ್ದು ಕಲ್ಲಿಗಾಗ್ಲಿ ಲೋಹಕ್ಕಾಗ್ಲಿ ತಾನಾಗೆ ಅಲ್ಲಿ ಬರೋದಲ್ಲ. ಅಲ್ಲಿ ಏನು ಅಂತಂದ್ರೆ, ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ಭಕ್ತಿಯಿಂದ. ಅದ್ ಹೆಂಗೆ ಅಂತಂದ್ರೆ, ಒಂದು ಶಾಸ್ತ್ರವಾಕ್ಯ ಹೇಳ್ತಾರೆ, ಭಕ್ತಾನಾಂ ಶ್ರದ್ಧೆಯ ಬಿಂಬೆ ಸಾನ್ನಿಧ್ಯಂ ವರ್ಧತೆ ಹರೇಹೇ ಅಂತ. ಶಿಲ್ಪಾಚಾರ್ಯ ಪ್ರಭಾವೇನ ಶಿಲಾಭವತಿ ದೇವತಾ. ಶಿಲ್ಪಿಯ ಕಾರಣದಿಂದ ಒಂದು ಕಲ್ಲು ದೇವನಾಗಿ ನಿಂತ್ಕೊಳ್ಳುತ್ತೆ. ಸಾನ್ನಿಧ್ಯ ಶಕ್ತಿ ಜಾಸ್ತಿ ಆಗೋದಲ್ಲಿ ಭಕ್ತಾನಾಂ ಶ್ರದ್ಧೆಯ, ಭಕ್ತ ಏನಿದ ಅವನ ಶ್ರದ್ಧೆಯಿಂದ ಅಲ್ಲಿ ಸಾನ್ನಿಧ್ಯ ಜಾಸ್ತಿ ಆಗುತ್ತೆ ಅಂತ. ಸೊ ಹಂಗಾಗಿ ಕೇವಲ ಎಲ್ಲಿಂದಲೋ ಶಕ್ತಿ ಬರುತ್ತೆ ಅನ್ನೋಂಥದ್ದು ಅಷ್ಟೇ, ಅದು ಒಂದು ಅಂಶ ಇರಬಹುದು. ಅದಷ್ಟೇ ಅಲ್ಲದೆ ಈ ಶಕ್ತಿ ಇದೆಯಲ್ಲ, ಇದು ಪ್ರಧಾನವಾಗಿರುವಂಥದ್ದು. ಏನೂ ಇಲ್ಲಪ್ಪ, ಪಾಳು ಬಿದ್ದ ದೇವಸ್ಥಾನ ಪೂಜೆನೇ ನಡೀತಿಲ್ಲ, ಭಕ್ತ ಗಟ್ಟಿಯಾಗಿದ್ದ, ಭಕ್ತಿ ಗಟ್ಟಿಯಾಗಿತ್ತು ಅಂತಂದ್ರೆ ಪರಮಾತ್ಮ ಬಂದು ಕೂತ್ಕೊಳ್ತಾನೆ. ಹಂಗಾಗಿ ಸಾನ್ನಿಧ್ಯ ಅನ್ನೋವಂಥದ್ದು ನಮ್ಮಲ್ಲಿದೆ, ನಾವು ತಂದ್ಕೊಳ್ಳೋದು. ಈ ಕೆಲವು ಉತ್ಸವ ಮೂರ್ತಿಗಳು, ನಾನು ಯಾಕೆಂದ್ರೆ ವಿಗ್ರಹ ಮಾಡುವಂಥವ್ರ ಹತ್ರ ಕೇಳಿದಾಗ ಇದಕ್ಕೆ ಉತ್ತರ ಸಿಗ್ಬೋದು. ಕೆಲವು ಉತ್ಸವ ಮೂರ್ತಿಗಳಿಗೆ ಕೆಲವೊಂದು ವಸ್ತುಗಳನ್ನ ಇಡ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಎಕ್ಸಾಂಪಲ್, ಏನೋ ಒಂದು ಬರೆಯುತ್ತೆ, ಇನ್ನೊಂದು ಹಿಂದಿಂದೆ ಕರ್ಕೊಂಡೋಗುತ್ತೆ. ಎತ್ಕೊಂಡಾಗ 4-5 ಜನ ಏನೂ ಗೊತ್ತಿಲ್ಲದಿರುವಂಥ ವ್ಯಕ್ತಿ ಇಟ್ಕೊಂಡಾಗ ಅದರ ಚಲನೆ ಆಗುವಂಥದ್ದನ್ನ ಕಾಣಿಸುತ್ತೆ. ಈಗ ಎಕ್ಸಾಂಪಲ್, ಅಣ್ಣಮ್ಮ ದೇವಿ ಎತ್ಕೊಂಡಾಗ ಅವ್ರೇನು ಕುಣಿಸ್ತಾ ಇರಲ್ಲ, ಅದೇ ಎಳೆದಾಡ್ತಿರುತ್ತೆ. ಇನ್ಯಾವುದೋ ದೇವರು ಅದೇ ಸುತ್ತಾಡುತ್ತೆ. ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಅಲ್ಲ, ಹೇಳಿದ್ನಲ್ಲ, ಸಾನ್ನಿಧ್ಯದಿಂದ ಅಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಭಾಗ. ಒಂದಷ್ಟು
ಶಕ್ತಿಯ ಕೇಂದ್ರವಾಗಿರುತ್ತದು. ಹ್ಮ್. ಹೇಳದ್ನಲ್ಲ, ಭೂತತ್ವ ಆಕಾಶ ತತ್ವ ಶಕ್ತಿಯ ಕೇಂದ್ರ ಆಗಿರುತ್ತೆ ಅನ್ನೋದು ಕೂಡ ಹೌದು. ಹ್ಮ್. ಹಾಗಾಗಿ ಆ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆ ಶಕ್ತಿಯ ಕಾರಣದಿಂದ ಅಲ್ಲಿ ಯಾರು ಅದನ್ನ ಹೊತ್ಕೊಂಡಿದ್ದಾರೆ ಅವರಿಗೊಂದು ಪ್ರೇರಣೆ ಬರುತ್ತೆ. ಪ್ರೇರಣೆಯ ಮೇಲೆ ಕೆಲಸ ನಡೀತಾ ಇರುತ್ತೆ. ಅದು ಹೀಗೆ ಅಂತ ಲಾಜಿಕಲ್ ಆಗಿ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಅದು ಲಾಜಿಕಲ್ ಅರ್ಥ ಇಲ್ಲ ಅಂತಲ್ಲ, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದು ಅಂತ. ಹಂಗಾಗಿ ಅದು ಪೂರ್ತಿಯಾಗಿ ಭಕ್ತಿಯ ಆಧಾರದ ಮೇಲೆ ನಡೆಯುವಂಥದ್ದು. ನಮಗೆ ಅದರ ಮೇಲೆ ಭಕ್ತಿ ಇದೆ, ನಾವು ಅದನ್ನ ಒಪ್ಕೊಳ್ತೀವಿ ಅಂತಂದ್ರೆ ಅದನ್ನ ಆರಾಧಿಸ್ಕೊಂಡು ಹೋಗ್ತೀವಿ. ಇಲ್ಲ ಅನ್ನೋರಿಗೆ ನಾವೇನು ಹೇಳಕ್ಕಾಗೋದಿಲ್ಲ. ಒಟ್ಟು ಈ ಪಂಚಲೋಹ ಮತ್ತೆ ವಿಗ್ರಹ, ಕಲ್ಲಿನ ವಿಗ್ರಹಗಳು, ಈ ಥರದ್ದೆಲ್ಲವೂ ನೋಡ್ತಾ ಇರ್ಬೇಕಾದ್ರೆ ಈ ಕೆಲವೊಂದು ಊರುಗಳಲ್ಲಿ ಮರದ ದೇವ್ರುಗಳನ್ನ ಮಾಡೋವಂಥದ್ದು ನೋಡಿ. ಹೌದು, ವರ್ಷಕ್ಕೊಂದ್ಸತಿ ಮಾಡ್ತಾರೆ, ಆಮೇಲೆ ಅದನ್ನ ಒಂದು ರೂಪಕ್ಕೆ ತರ್ತಾರೆ. ಹೌದು. ಅಷ್ಟೇ ಅಲ್ಲ, ಎಷ್ಟೋ ಕಡೆ ಮರದ ವಿಗ್ರಹಗಳನ್ನೇ ಸುಮಾರು ವರ್ಷಗಳಿಂದ ಕಾಪಾಡ್ಕೊಂಡು ಇಟ್ಕೊಂಡಿರೋಂಥದ್ದು ನೋಡಿದೀವಿ. ಹೌದಾ? ಆ ಮರದ ವಿಗ್ರಹಕ್ಕೂ ಇದೇ ರೀತಿಯಾದಂಥ ಪ್ರೋಸೆಸ್ ಇರುತ್ತಾ? ಹೌದು. ಮರದ ವಿಗ್ರಹಕ್ಕೂ ಇದೇ ಥರದ ಪ್ರೋಸೆಸ್ಸು, ಇದೇ ಥರದ ಅಳತೆ ಲೆಕ್ಕಾಚಾರಗಳು ಎಲ್ಲವೂ ಇರುತ್ತೆ. ಅದೇ ಹೇಳಿದ್ರೆ ಶೈಲಿ ಬದಲಾಗಬಹುದು. ನಮಗೆ ಬೇಲೂರಿನ ಚನ್ನಕೇಶವಂಗೂ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಉತ್ಸವ ದೇವತೆಗೂ ಅಥವಾ ಆ ಮರದ ವಿಗ್ರಹಕ್ಕೂ ಶೈಲಿಗಳಲ್ಲಿ ವ್ಯತ್ಯಾಸ ಆಗಬಹುದು. ಆದರೆ ಆ ಅಳತೆ ಪ್ರಮಾಣಗಳು, ತಪಸ್ಸು, ಸಂಕೇತಗಳು, ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಕೌಶಲ, ಈ ಸರ್ಕಲ್ನಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ. ಈಗ ಎಷ್ಟೋ ಸತಿ ಈ ಪ್ರಶ್ನೆ ನನಗೆ ಯಾಕೆ ಕೇಳಬೇಕೋ ಗೊತ್ತಿಲ್ಲ, ಶಿಲ್ಪಿ ಈಗ ಕೂಲಿ ಆಗಿದಾನ ಅಂತ. ಇಲ್ಲೇನಾಗಿದೆ ಅಂತಂದ್ರೆ, ಇತಿಹಾಸದ ಪುಟಗಳನ್ನ ನಾವು ನೋಡಿದಾಗ ಶಿಲ್ಪಿ ಆದವನು ವೇದವನ್ನ ಅರಿತವನು, ಲೆಕ್ಕಾಚಾರಗಳನ್ನ ಮಾಡ್ಬೇಕಾದ್ರಿಂದ ಗಣಿತವನ್ನ ಅರಿತವನು, ಅದನ್ನ ಅಲ್ಲಿ ಇಡಬೇಕು, ಆ ವಿಷಯವನ್ನ 10 ಜನರಿಗೆ ಅಲ್ಲಿ ತಿಳಿಸ್ಬೇಕು ಅವನು ಅಂದಾಗ ಹಲವಾರು ರೀತಿಯ ಜ್ಞಾನವನ್ನ ತಿಳ್ಕೊಂಡವನು, ಹಲವಾರು ರೀತಿಯ ಶಾಸ್ತ್ರಾಧ್ಯಯನವನ್ನ ಮಾಡಿದವನು. ಈಗ ನಾವು ಏನು ಖಗೋಳ ಶಾಸ್ತ್ರ ಅಂತ ಹೇಳ್ತೀವಿ, ಒಬ್ಬ ಶಿಲ್ಪಿಗೆ ಖಗೋಳ ಶಾಸ್ತ್ರ ಗೊತ್ತಿರಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳು ಯಾವ ದಿಕ್ಕಿಗೆ ಇಡ್ತಾ ಇದೀವಿ, ಯಾವ ತರ ಇಡ್ತಾ ಇದೀವಿ ಅನ್ನೋದು ಗೊತ್ತಿರಬೇಕು. ಈ ರೀತಿ ಹಲವಾರು ಶಾಸ್ತ್ರಗಳನ್ನ ಕಲಿತವನು ಶಿಲ್ಪಿ ಅನ್ನುವಂಥದ್ದು ನಮ್ಗೆ ಇತಿಹಾಸದಲ್ಲಿ ಸಿಗ್ತಾ ಇದೆ. ಕಾಲಾನಂತರದಲ್ಲಿ ರೂಢಿಗಳು ತಪ್ಪಿ, ಇಲ್ಲಪ್ಪ ನನಗೆ ಶಾಸ್ತ್ರದ ಅಧ್ಯಯನ ಇಲ್ಲ, ಬರೀ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ಮಟ್ಟಕ್ಕೆ ಶಿಲ್ಪಿ ಬಂದಿದ್ದಾನೆ. ಆದ್ರೆ ಈ ಎಲ್ಲಾ ಜ್ಞಾನಗಳನ್ನ ಪಡ್ಕೊಂಡು ಅವನ್ ಕೆಲಸ ಮಾಡಕ್ ಶುರು ಮಾಡಿದಾಗ ಸಮಾಧಿ ಸ್ಥಿತಿಯನ್ನ ಕೊಡುವಂತಹ ಶಿಲ್ಪಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ಲೆಕ್ಕದಲ್ಲಿ ದೇವರನ್ನ ಮಾಡೋದಕ್ಕೆ, ದೇವರ ರೂಪವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಂದಿರೋದು ಹೌದು, ಭಾಗಶಃ. ಅವರನ್ನು ಕೂಡ ಮೇಲೆತ್ತೋ ಪ್ರಯತ್ನಗಳು ಹಲವಾರು ರೀತಿಯಲ್ಲಿ ನಡೀತಾ ಇದೆ ಸಮಾಜದಲ್ಲಿ. ಈ ಯುವಕರು ಬರುವಂಥದ್ದು ಈ ಕೆತ್ತನೆ ಕೆಲಸಕ್ಕೆ, ಇದೇನಪ್ಪ ಹಾರ್ಡ್ ವರ್ಕು, ಇವತ್ತು ಎಷ್ಟೋ ಜನ ಸ್ಮಾರ್ಟ್ ವರ್ಕ್ ಆಗಿರೋರು ಇದು ಹಾರ್ಡ್ ವರ್ಕು, ಇದಕ್ಕೆ ಟೈಮ್ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಥರ ಇರುವಂಥವ್ರು ತುಂಬ ಜನ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತೀರ? ಇಲ್ಲ, ಸಮಾಜದಲ್ಲಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಇಟ್ಟು ಕೆಲಸ ಮಾಡ್ತೀವಿ ಅನ್ನೋಂಥ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ಕಾರ್ಕಳದ ಸಿ ಇ ಕಾಮತ್ ಇನ್ಸ್ಟಿಟ್ಯೂಟ್ ಇರಬಹುದು, ಆ ಥರದ್ದು 3 ಇನ್ಸ್ಟಿಟ್ಯೂಟ್ ನಡೀತಾ ಇದೆ ಭಾರತದಾದ್ಯಂತ. ಶಿಲ್ಪಶಾಸ್ತ್ರವನ್ನೇ ಹೇಳ್ಕೊಡುವಂಥ 4-5 ಕಾಲೇಜುಗಳಿವೆ ಭಾರತದಾದ್ಯಂತ. ಈ ಎಲ್ಲಾ ಕಾಲೇಜುಗಳು ವೆರಿ ಸಕ್ಸಸ್ಫುಲಿ ರನ್ನಿಂಗ್. ಹಾಗಾಗಿ ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಏನು ಮೇಲ್ನೋಟಕ್ಕೆ ಕಾಣದೇ ಇರಬಹುದು, ಬೇಕಾದಷ್ಟು ಜನ ಆಸಕ್ತರಿದ್ದಾರೆ, ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಬೇಕು ಅನ್ನೋದಂತೂ ಖಂಡಿತವಾಗ್ಲೂ ಹೌದು. ಹೆಚ್ಚಾದಾಗ ಏನಾಗತ್ತೆ ಅಂತಂದ್ರೆ, ಈ ಸಮಾಜಕ್ಕೆ ಒಂದು ಸರಿಯಾದಂತಹ ಮಾರ್ಗವನ್ನ ಹಾಕೊಡೋದಕ್ಕೆ ಇವರುಗಳ ಮೂಲಕ ತುಂಬಾ ಕೊಡುಗೆ ಸಿಗುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಏನು, ನಿಮ್ಮ ಈ ಜೀವನದಲ್ಲಿ ಈ ಶಿಲ್ಪಕಲೆ ಇರಲಿಲ್ಲ ಅಂದ್ರೆ ಏನಾಗಿರ್ತಿತ್ತು? ಗೊತ್ತಿಲ್ಲ ಯಾವ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿರ್ತಿದ್ನೋ, ಎಲ್ಲೋ ಒಂದ್ ಕಡೆ ಇರ್ತಿದ್ದೆ, ಅಸ್ತಿತ್ವದಲ್ಲಂತೂ ಇರ್ತಿದ್ದೆ. ಆದ್ರೆ ನನ್ನ ಜೀವನವನ್ನ ರೂಪಿಸೋದಕ್ಕೆ, ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ನನ್ನ ವೈಚಾರಿಕ ಚಿಂತನೆಯನ್ನ ಬೆಳೆಸೋದ್ರಲ್ಲಿ, ನನ್ನ ಒಂದು ಆರ್ಥಿಕ ಜೀವನವನ್ನ ಒಂದು ಹಂತಕ್ಕೆ ತಗೊಳ್ಳೋದ್ರಲ್ಲಿ ಈ ಶಿಲ್ಪಕಲೆ, ದೇವಾಲಯ ಶಿಲ್ಪ ತುಂಬಾ ದೊಡ್ಡ ಒಂದು ದಾರಿಯನ್ನ ನನಗೆ ಮಾಡಿಕೊಟ್ಟಿದೆ. ಇದುವರೆಗೂ ಎಷ್ಟು ವಿಗ್ರಹಗಳು ಅಥವಾ ಎಷ್ಟು ದೇವರುಗಳನ್ನ ಒಂದು ಅಂದಾಜಿನ ಪ್ರಕಾರ
ತಗೊಂಡ್ರೆ ಎಷ್ಟು ಮಾಡಿರ್ಬೋದು? ವಿಗ್ರಹಗಳು ಅಂತ ತಗೊಂಡ್ರೆ ಆಗಿದೆ 100 ಚಿಲ್ಲರೆ ವಿಗ್ರಹಗಳು ಹ್ಮ್. ಮಾಡಿದ್ದೀನಿ, ಹ್ಮ್. ಅದೇನ್ ಲೆಕ್ಕ ಇಲ್ಲ. ಹ್ಮ್. ದೇವಾಲಯ ನಿರ್ಮಾಣವನ್ನು ಮಾಡ್ತಾ ಇರ್ತೀನಿ, ಹ್ಮ್. ಹಾಗೆ ಕಾಲೇಜ್ನಲ್ಲಿ ಪಾಠನೂ ಮಾಡ್ತಾ ಇದ್ದೀನಿ. ಹ್ಮ್. 3 ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡಿದ್ದೀನಿ ಸದ್ಯದಲ್ಲಿ. ಈ ವಿಗ್ರಹಗಳು ಅಥವಾ ದೇವಸ್ಥಾನ ಕಟ್ಟುವಂಥದ್ದು ಕಡಿಮೆ ಹಾ. ಖರ್ಚಲ್ಲಂತೂ ಆಗಲ್ಲ ಅನ್ನೋದು. ಖಂಡಿತ ಹೌದು. ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಅಂತ. ಎಷ್ಟು ಖರ್ಚು ಅಂದ್ರೆ ನೀವು ತಗೊಂಡಿದ್ದೀರಾ ಅಂತಲ್ಲ, ಒಟ್ಟು ಆಗುವಂಥದ್ದು ಎಷ್ಟು ಅಂತ? ಒಂದು ಲೋಯೆಸ್ಟ್ ಇಂದ ಎಷ್ಟವರೆಗೂ, ಎಷ್ಟರಿಂದ ಎಷ್ಟು ಪ್ರಮಾಣದಲ್ಲಿರ್ಬೋದು? ಸಾಧಾರಣ ಒಂದು ಸಣ್ಣ ಗರ್ಭಗೃಹ ಅಂತ ತಗೊಂಡ್ರೆ, ಹ್ಮ್. ನಾವು ಆ ಸಣ್ಣ ಗರ್ಭಗೃಹವನ್ನು ಒಂದು 25-30 ಲಕ್ಷದಲ್ಲಿ ಮನೆ ಕಟ್ಟುವಂತ ಕಾಸ್ಟ್ ನಲ್ಲಿ ಕೂಡ ಹ್ಮ್. ಕಟ್ಟು ಮುಗಿಸ್ಬಹುದು. ಹ್ಮ್. ಇಲ್ಲ ನಮ್ಮ ಹತ್ರ ಒಂದ್ ಸ್ವಲ್ಪ ಆರ್ಥಿಕವಾಗಿದೆ, ಒಂದ್ ಸ್ವಲ್ಪ ಅಲಂಕಾರಗಳು, ಪ್ರತಿಮೆಗಳು, ವಿಗ್ರಹಗಳು, ಹ್ಮ್. ಇವುಗಳನ್ನೆಲ್ಲ ನಾವು ಅಲ್ಲಿ ಇಡ್ತೀವಿ, ಬಂದಂತಹ ಭಕ್ತನಿಗೆ ಒಂದಷ್ಟು ವಿಷಯ ಇನ್ಫಾರ್ಮೇಟಿವ್ ಆಗಿ ನಾವು ಆ ದೇವಸ್ಥಾನವನ್ನ ಕೆತ್ತೀವಿ, ಮಾಡ್ತೀವಿ ಅಂತಂದ್ರೆ ಅದೇ ಪ್ರಮಾಣದಲ್ಲಿ 1 ಕೋಟಿ 2 ಕೋಟಿವರೆಗೂ ತಗೊಂಡು ಹೋಗಬಹುದು. ಏನು ತೊಂದರೆ ಇಲ್ಲ. ಅಷ್ಟು ಕೆಲಸವನ್ನ ಬೆಳೆಸೋದಕ್ಕೂ ಸಾಧ್ಯ ಇದೆ. ಹ್ಮ್. ಲೀಸ್ಟ್ ತಂದು ಮಿನಿಮಲ್ ಆಗಿ ಇಷ್ಟು ಮಾಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೂ ಸಾಧ್ಯ ಇದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ವಿಗ್ರಹ ಇರ್ಬೋದು, ದೇವರಿರ್ಬೋದು, ದೇವಸ್ಥಾನ ಇರಬಹುದು, ಏನೇ ಇರಲಿ, ಇದು ಹೇಗೆ ಅಂತಂದ್ರೆ ಮನುಷ್ಯನಿಗೆ ಅವನ ಹೊಟ್ಟೆ ಬಟ್ಟೆ ವಸತಿ ವ್ಯವಸ್ಥೆಗಳು ಮುಗಿದ ಮೇಲೆ ಇದಕ್ಕೆ ಖರ್ಚು ಮಾಡುವಂಥದ್ದು. ಅದು ಏನು ಮಾನ್ಯ ಕೂಡ ಅದೇ ಕ್ರಮ. ಅವನು ತೊಂದರೆ ಮಾಡ್ಕೊಂಡು ಕೊರತೆ ಮಾಡ್ಕೊಂಡು ಇದಕ್ಕೆ ಹಾಕುವಂಥದ್ದಲ್ಲ. ಹಂಗಾಗಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಭಕ್ತಿಯಿಂದ ಬರ್ತಾರೆ. ಯಾರು ಭಕ್ತಿ ಇಲ್ಲದೆ ದೇವಸ್ಥಾನ ಕಟ್ಸೋದಿಲ್ಲ. ಭಕ್ತಿಯಿಂದ ಮಾಡುವಾಗ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಎಷ್ಟು ಉತ್ತಮವಾಗಿ ಸಾಧ್ಯನೋ ಅಷ್ಟನ್ನ ಮಾಡ್ಕೊಡೋ ಅಂಥದ್ದು ನಾನು ರೂಢಿಯಲ್ಲಿ ಇಟ್ಕೊಂಡಿರೋ ಅಂಥದ್ದು. ಈ ಸಾಮಾನ್ಯವಾಗಿ ವಿಗ್ರಹ ಕೆಲವೊಂದ್ಸತಿ ಸಾದ್ರಹಳ್ಳಿಲಿ ತಗೊಳ್ತಾರೆ ಕೆಲವರು, ರೆಡಿಮೇಡ್ ಇರುವಂತ ವಿಗ್ರಹ ಸಾದ್ರಹಳ್ಳಿಲಿ ಅಥವಾ ಕಾರ್ಕಳದಲ್ಲಿ ನಾನು ಕೇಳಿರುವಂಥದ್ದು. ಈ ವಿಗ್ರಹ ರೆಡಿಮೇಡ್ ವಿಗ್ರಹ ಎಲ್ಲಿ ತಗೊಳ್ಬೇಕು? ಇಲ್ಲಿ ಶಾಸ್ತ್ರಗಳು ರೆಡಿಮೇಡ್ ಅನ್ನೋದನ್ನೇ ತೆಗೆದು ಹಾಕುತ್ತೆ. ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದ್ರೆ, ಯಾವುದೇ ಒಂದು ವಿಗ್ರಹ ಇರ್ಬೋದು, ದೇವಸ್ಥಾನ ಇರಬಹುದು, ಇನ್ನೂ ಒಂದ್ ಹೆಜ್ಜೆ ಮುಂದುವರೆದು ಹೇಳ್ತೀನಿ. ಶಾಸ್ತ್ರ ನೀವು ಕೇಳಿದ ವಿಗ್ರಹ ದೇವಸ್ಥಾನ ಎರಡು, ಇನ್ನೂ ಮುಂದುವರೆದು ಹೇಳ್ತೀನಿ. ಮಣಿಕಂಠ ಅವರು ಒಂದು ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ, ಮಣಿಕಂಠ ಅವರು ಒಂದು ಮಂಚದಲ್ಲಿ ಮಲ್ಕೊಳ್ತಾರೆ ಅಂತಂದ್ರೆ ಅವರ ಅಳತೆ ಪ್ರಮಾಣಗಳಿಗನುಗುಣವಾಗಿ ಆ ಮಂಚ ಇರಬೇಕು, ಆ ಕುರ್ಚಿ ಇರಬೇಕು ಅನ್ನೋವರೆಗೂ ಶಾಸ್ತ್ರ ಹೇಳುತ್ತೆ. ಹಾಗಿದ್ಮೇಲೆ ದೇವಸ್ಥಾನ ಮತ್ತು ವಿಗ್ರಹ ಅಂತ ಬಂದಾಗ ರೆಡಿಮೇಡ್ 3 ಅಡಿ ಹೋಗಿ ತಗೊಂಡ್ಬಂದ್ಬಿಡೋಣ ಅನ್ನೋಂಥ ಪ್ರೊಸೀಜರನ್ನ ಶಾಸ್ತ್ರಗಳು ಎಲ್ಲೂ ಹೇಳೋದಿಲ್ಲ. ಯಾವುದೇ ಒಂದು ವಿಗ್ರಹವನ್ನ ಮಾಡಬೇಕಾದ್ರೆ ಆ ವ್ಯಕ್ತಿ ಶಿಲ್ಪಿ ಹತ್ರನೋ ಸ್ಥಪತಿ ಹತ್ರನೋ ಹೋಗಿ ಅವನ ಲೆಕ್ಕಾಚಾರಗಳು, ಒಂದಷ್ಟು ಅಳತೆ ಪ್ರಮಾಣಗಳನ್ನು ತಗೊಳ್ತಾರೆ, ರಾಶಿ ನಕ್ಷತ್ರಾದಿಗಳನ್ನು ತಗೊಳ್ತಾರೆ. ಅವುಗಳನ್ನ ಲೆಕ್ಕ ಹಾಕಿ, ನೋಡಪ್ಪ ನಿನ್ನ ಚಿಂತನೆಗೆ, ನಿನ್ನ ವ್ಯವಹಾರಕ್ಕೆ, ನಿನ್ನ ಜಾಗಕ್ಕೆ ಈ ಒಂದು ಅಳತೆ ಉತ್ತಮವಾಗಿ ಹೊಂದುತ್ತೆ, ಈ ಅಳತೆಯಲ್ಲಿ ಮಾಡಬಹುದು ಅಂತ ಒಂದು ಲೆಕ್ಕವನ್ನ ಹಾಕಿ ಕೊಡ್ತಾರೆ. ಆ ಅಳತೆ ಪ್ರಮಾಣದಲ್ಲಿ ಮಾಡಿದಾಗ ಆ ಒಂದು ವಿಗ್ರಹ ದೇವಸ್ಥಾನ ಆಕರ್ಷಕವಾಗಿರುತ್ತೆ, ಸೂಕ್ತವಾಗಿ ಇರುತ್ತೆ. ಅದನ್ನ ಆಯಾ ಹೊಂದಿಸೋದು ಅಂತ ರೂಢಿ ಭಾಷೆಯಲ್ಲಿ ಕರೀತಾರೆ. ಆಯಾ ಹೊಂದಿಸೋದು, ಆಯಾದಿ ಗಣಿತ ಇತ್ಯಾದಿಗಳು. ಅವುಗಳನ್ನ ಮಾಡಿ ನಾವು ಮಾಡೋವಾಗ ನಮ್ಮ ಒಟ್ಟಾರೆ ರಚನೆ ತುಂಬಾ ಸುಂದರವಾಗಿ ಸೂಕ್ತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಪುರಾತನ ದೇವಸ್ಥಾನಗಳು ಅಂತ ಏನ್ ಕೇಳ್ತೀವಿ, ಪುರಾತನ ದೇವಸ್ಥಾನ ಇಷ್ಟು 1000 ವರ್ಷದ್ದು ಅಂತ ಹೇಳಿ ಎಲ್ಲ ಬೋರ್ಡ್ ಹಾಕಿರ್ತಾರೆ, ಅದು ಕಂಡುಹಿಡಿಯೋದು ಹೇಗೆ? ಅದಕ್ಕೆ ನಮ್ಗೆ 2 ರೀತಿಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡ್ತೀವಿ. ಮೊದಲನೇದು ಅಲ್ಲಿರುವಂತಹ ಕಲ್ಲು, ಅಲ್ಲಿರುವಂತಹ ಶೈಲಿ. ಈ ಶೈಲಿಯ ರಚನೆಗಳು ನಮಗೆ ಬಾದಾಮಿ ಚಾಲುಕ್ಯರಲ್ಲಿ ಕಾಣುತ್ತೆ, ಈ ಶೈಲಿಯ ರಚನೆಗಳು ನಮಗೆ ಕಲ್ಯಾಣಿ ಚಾಲುಕ್ಯರಲ್ಲಿ ಕಾಣುತ್ತೆ, ರಾಷ್ಟ್ರಕೂಟರಲ್ಲಿ ಕಾಣುತ್ತೆ, ಇಲ್ಲ ಇದು ವಿಜಯನಗರದ್ದು. ಆ ಅಧ್ಯಯನ ಮಾಡಿದಾಗ ನಾವು ಆ ಸೂಕ್ಷ್ಮಗಳನ್ನೆಲ್ಲ ಗುರುತಿಸಬಹುದು. ಅವುಗಳ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನ ಕಂಡು ಹಿಡ್ಕೊಳ್ಳುವಂಥದ್ದು. ಇನ್ನೊಂದು ವೆರಿ ಮಚ್ ಟೆಕ್ನಿಕಲ್, ಇದು ಕಾರ್ಬನ್ ಡೇಟಿಂಗ್ ಅಂತ ಮಾಡ್ತಾರೆ. ಆ ಕಲ್ಲಿನ ಮೇಲೆ ಎಷ್ಟು ಕಾರ್ಬನ್ನ ಪದರಗಳು ಕೂತ್ಕೊಂಡಿವೆ ಅನ್ನೋದನ್ನ ಲೆಕ್ಕ ಹಾಕೊಂಡು ಇಷ್ಟು ವರ್ಷಗಳಾಗಿರಬಹುದು ಅಂತ ಅಂದಾಜಿಸೋದು. 2 ಕೂಡ ಅಂದಾಜೆ. ಏನು ಹಿಸ್ಟ್ರಿಯಲ್ಲಿ ಹೇಳ್ತಾರಲ್ಲ, ಅಲ್ಲಿ ಯಾವುದು ಹಿಸ್ಟ್ರಿಯಲ್ಲಿ ಹೇಳುವಾಗ ಎಲ್ಲವೂ ಕೂಡ ಮೇ ಬಿ, ಇಟ್ ಕ್ಯಾನ್ ಬಿ, ಇವುಗಳಲ್ಲೇ ಇರುತ್ತೆ. ಹಂಗಾಗಿ ಇತಿಹಾಸವನ್ನ ನೋಡುವಾಗ ನಾವು ಅಂದಾಜಿಸ್ತೀವಿ,
ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಹೇಳಿರುವಂತ ವಿಚಾರಗಳು, ಆ ಶೈಲಿಗಳು, ಆ ರಚನೆಗಳು, ಆ ಶಿಲ್ಪಗಳ ಮೂಲಕ ನಾವು ತಿಳ್ಕೊಬೇಕಾದ್ದು, ಅದಂತೂ ತುಂಬಾ ಕಾನ್ಸ್ಟೆಂಟ್ ಆಗಿ ಬಂದಿದೆ. ಅದು ವಿಶೇಷ. ಬೇರೆ ಕಡೆ ಬೇರೆ ಇತಿಹಾಸವನ್ನು ನೋಡಿದಾಗ ಒಂದು 500 ವರ್ಷ ಆಗೋ ಹೊತ್ತಿಗೆ ಒಂದು 10 ಥರದ ಕಥೆಗಳನ್ನ ಹೇಳ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆದ್ರೆ ಭಾರತದಲ್ಲಿ ದೇವಾಲಯ ಶಿಲ್ಪ ಅಂತ ಶುರುವಾದ ದಿವಸದಿಂದ ಇವತ್ತಿನವರೆಗೆ ಒಂದೇ ಕಾನ್ಸ್ಟೆಂಟ್ ಲೈನ್ ಕಾಣಿಸುತ್ತೆ. ಯಾವ್ದ್ರ ಬಗ್ಗೆ ಅಂತಂದ್ರೆ ಅಲ್ಲಿರುವಂತ ವೈಚಾರಿಕತೆ ಬಗ್ಗೆ. ಅದು ನಮ್ಗೆಲ್ಲೂ ಬದಲಾಗಲ್ಲ. ಮಿಥ್ಯಾದಿಗಳಿಂದ ಒಂದು ಕಾಲಮಾನವನ್ನು ಅಂದಾಜಿಸ್ತೀವಿ ಅಷ್ಟೇ. ಒಟ್ಟಾರೆ ಇಷ್ಟೋ ತನಕ ಏನು ದೇವಸ್ಥಾನ, ದೇವರು ಜೊತೆಗೆ ವಿಗ್ರಹಗಳಲ್ಲಿ ಯಾವ ರೂಪ, ಈ ರೀತಿ ಎಲ್ಲವೂ ಕೂಡ ಹೇಳಬೇಕಾದ್ರೆ ನಿಮ್ಮ ತಂದೆಯವ್ರನ್ನ, ಅವ್ರು ನಿಮ್ಮ ನೀವು ಇಷ್ಟು ಮಾತಾಡ್ತೀರಾ ಅಂತ ಹೇಳಿ ಅವ್ರೇನಾರು ಈಗ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು? ಖಂಡಿತವಾಗ್ಲೂ ಖುಷಿ ಪಟ್ಟಿರೋರು. ಹಾಗೇನೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆನಲ್ಲೂ ನೋಡು ಇದೊಂದು ವಿಷಯ ಇದೆ, ನಂಗಿಂತ ಮುಂಚೆ ಅವ್ರ ಅಧ್ಯಯನ ಮಾಡಿ ಇದೊಂದು ವಿಷಯ ಇದೆ ನೋಡು, ಇದನ್ನ ಸೇರಿಸ್ಕೊ ಮಾರ್ಗದರ್ಶನನೂ ಕೊಟ್ಟಿರೋರು. ಇಲ್ಲ ಅನ್ನೋವಂಥದ್ದು ಖಂಡಿತವಾಗ್ಲೂ ಒಂದಷ್ಟು ಕೊರತೆನೆ. ಅವರ ನೆನಪಿನಲ್ಲಿ ಅವರು ಇದ್ದಿದ್ರೆ ಈ ವಿಷಯನ ಹೇಗ್ ಟ್ಯಾಕಲ್ ಮಾಡ್ತಿದ್ರು, ಹೇಗ್ ಮಾರ್ಗದರ್ಶನ ಕೊಡ್ತಿದ್ರು ಅನ್ನೋ ಯೋಚನೆನಲ್ಲಿ ಮುಂದೆ ನಡೀತಾ ಇದ್ದೀನಿ ಅಷ್ಟೇ. ಇಷ್ಟೋ ತನಕ ನಮ್ಮ ಈ ಶ್ರೀ ಸ್ಟುಡಿಯೋದಲ್ಲಿ ರಿಯಲ್ ಟಾಕ್ ವಿತ್ ಮಣಿ ಅಂತ ಹೇಳಿ ಏನು ನನ್ನ ಕಂಟೆಂಟ್ ಎಲ್ಲವೂ ಕೂಡ ಒರಿಜಿನಲ್ ಆಗಿರಬೇಕು ಅನ್ನುವಂಥದ್ದೇ ನನಗೆ ಇರೋಂಥ ಆಸಕ್ತಿ. ಆದ್ದರಿಂದ ಇಷ್ಟೋ ತನಕ ನಮ್ಮ ಜೊತೆ ಇದ್ದು ನಿಮ್ಮ ಈ ಸಮಯದಲ್ಲಿ, ಕೆತ್ತನೆ ಸಮಯದಲ್ಲಿ ಇಲ್ಲ ಬಂದು ಇಷ್ಟೊತ್ತು ನಮಗೆ ಈ ವಿಚಾರಗಳನ್ನ ತಿಳಿಸೋದಕ್ಕೆ ತಮಗೆ ಧನ್ಯವಾದಗಳು. ವಿಶೇಷವಾಗಿ ಮತ್ತೆ ಬರ್ತಾ ಇರಿ, ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ. ಖಂಡಿತ ಚರ್ಚೆ ಮಾಡೋಣ. ನನ್ನ ಜ್ಞಾನದ ವ್ಯಾಪ್ತಿನಲ್ಲಿ ಒಂದಷ್ಟು ಹಂಚ್ಕೊಂಡಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಾವು ಈ ವಿಶೇಷವಾದಂಥ ಒಂದು ಪಾಡ್ಕಾಸ್ಟ್ನಲ್ಲಿ ವಾಸ್ತುಶಿಲ್ಪ ಎಷ್ಟು ಪ್ರಮುಖ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ಕಂಟೆಂಟ್ಗಳಿಗೋಸ್ಕರ ಕಾಯ್ತಾ ಇರಿ, ಮುಂದೆ ಬರ್ತೀನಿ. ಧನ್ಯವಾದ.